ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋವಂಥ ವಿಡಿಯೋ ಬಂದ್ಬಿಟ್ಟು ಇದು ಲೇಪಾಕ್ಷಿ ಟೆಂಪಲ್. ಈ ಟೆಂಪಲ್ ಬಂದ್ಬಿಟ್ಟು ಅನಂತಪುರಂ ಜಿಲ್ಲಾ ಹಿಂದೂಪುರ ಪಟ್ಟಣದಲ್ಲಿ 15 ಕಿಲೋಮೀಟರ್ಸ್ ದೂರದಲ್ಲಿ ಇದೆ. ಇದರ ಹೆಸರು ಬಂದ್ಬಿಟ್ಟು ಲೇಪಾಕ್ಷಿ ಅನ್ನೋ ಊರೇನೆ. ಇದು ಲೇಪಾಕ್ಷಿ ಅನ್ನೋ ಟೆಂಪಲ್ಲು ತುಂಬ ಹಳೇ ಕಾಲದ್ದು ಇತಿಹಾಸ ಇರೋವಂಥ ಟೆಂಪಲ್. ಕಲ್ಲಿಂದ ಚೆಕ್ಕಿರೋವಂಥ ವಿಗ್ರಹಗಳು, ದೇವಾಲಯ ಎಲ್ಲನೂ ಇದೆ. ತುಂಬ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳ್ಬೋದು. ಅಲ್ಲಿ ಸರೌಂಡಿಂಗ್ಸಲ್ಲಿನೂ ತುಂಬ ಟೆಂಪಲ್ ಇದೆ. ಇದಕ್ಕೆ ಬಂದ್ಬಿಟ್ಟು ರಾವಣಾಸುರ ಸೀತೆ ಅಮ್ಮನ ಕರ್ಕೊಂಡು ಹೋಗೋವಾಗ ಒಂದು ಜಟಾಯು ಅಂತ ಅಡ್ಡ ಬರುತ್ತೆ. ಅದು ಪಕ್ಷಿ ರೆಕ್ಕೆ ಇರುತ್ತಲ್ಲ, ಅದನ್ನು ಕಟ್ ಮಾಡಿರೋ ಅಂಥ ಪ್ಲೇಸನು ಅಂತಾರೆ. ಇಲ್ಲಿ ಬಂದ್ಬಿಟ್ಟು ಒಂದು ಪಾದ ಇದೆ, ಅದು ಆಂಜನೇಯ ಸ್ವಾಮಿ ಪಾದ ಅಂತಾರೆ. ಅದರಿಂದ ನಿರಂತರವಾಗಿ ನೀರು ಬರ್ತಾನೇ ಇರುತ್ತೆ. ನಾವು ನೀರೆಲ್ಲ ತೆಗೆದ್ಬಿಟ್ಟು ಡ್ರೈ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ಗೆಲ್ಲ ಮತ್ತೆ ನೀರು ಬರುತ್ತೆ. ಸೊ ಆ ಥರ ಇರುತ್ತೆ. ಮತ್ತು ಇಲ್ಲಿ ಏನಪ್ಪ ಒಂದು ಅಂದರೆ ತುಂಬ ಇಂಪಾರ್ಟೆನ್ಸ್ ಏನಂದರೆ ಕಲ್ಲಿಂದನೇ ಎಲ್ಲ ಕೆತ್ತಿರೋ ಅಂಥದ್ದು. ವೀರಭದ್ರ ಸ್ವಾಮಿ ಇರ್ತಾರೆ. ಲೇಪಾಕ್ಷಿ ದೇವಸ್ಥಾನ ಇದೆ ಅಲ್ವಾ, ಆ ಲೇಪಾಕ್ಷಿ ದೇವಸ್ಥಾನದಲ್ಲಿ ಇದು 108 ಶೈವ ಕ್ಷೇತ್ರದಲ್ಲಿ ಲೇಪಾಕ್ಷಿ ಅನ್ನೋದು ಒಂದು ಸ್ಕಂದ ಪುರಾಣ ಎಲ್ಲ ಅಂದರೆ ಸ್ಕಂದ ಪುರಾಣದಲ್ಲಿ ಗೊತ್ತಾಗುತ್ತೆ ನಮಗೆ. 108 ಶೈವ ಕ್ಷೇತ್ರಗಳಲ್ಲಿ ಇದು ಒಂದು ಅಂತ. ಇಲ್ಲಿ ಬಂದ್ಬಿಟ್ಟು ವೀರಭದ್ರ ಸ್ವಾಮಿ ಇರ್ತಾರೆ, ಮತ್ತು ಪಾರ್ವತೀ ದೇವಿನೂ ಇದ್ದಾರೆ ಇಲ್ಲಿ, ಶಿವ ಎಲ್ಲ ಇದ್ದಾರೆ. ಮತ್ತು ವೀರಭದ್ರ ಸ್ವಾಮಿ ಅಂತೂ ತುಂಬ ಪವರ್ಫುಲ್ಲು, ಗೊತ್ತಲ್ವ. ಇಲ್ಲಿ ಬಂದ್ಬಿಟ್ಟು ನೋಡಿ ಯಾವ ರೀತಿ ಕೆತ್ತಿದ್ದಾರೆ ಅಂತ ವಿಗ್ರಹಗಳೆಲ್ಲ. ಒಂಥರ ಅಂದರೆ ಈಗ ಸುಮಾರು ವರ್ಷ ಆಗಿದೆ ಅಲ್ವಾ, ಸೊ ಹಾಗಾಗಿ ಒಂಥರ ಅಂದರೆ ಮಣ್ಣು ಎಲ್ಲ ತುಂಬಿಕೊಂಡಿದೆ. ಬಟ್ ಟೆಂಪಲ್ಲು ಸರೌಂಡಿಂಗ್ಸು ಒಂಥರ ಹಳೇ ಕಾಲದ್ದು ಫೀಲಿಂಗೇ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಕಟ್ಟಡಗಳು ಎಲ್ಲನೂ. ಇದು ಬಂದ್ಬಿಟ್ಟು ನಾನು ಹೇಳಿದೆ ಅಲ್ವಾ, ಆಂಜನೇಯ ಸ್ವಾಮಿ ಪಾದ. ಅಲ್ಲಿ ಯಾವಾಗೂ ನಿರಂತರವಾಗಿ ನೀರು ಇರ್ತಾನೇ ಇರುತ್ತೆ. ಅದನ್ನೆಲ್ಲ ಫುಲ್ ಡ್ರೈ ಮಾಡಿದ್ರೂ ಮತ್ತೆ ನೀರು ಬರ್ತಾನೆ ಇರುತ್ತೆ. ಆ ರೀತಿ ಇರುತ್ತೆ. ಎಷ್ಟು ದೊಡ್ಡ ಪಾದ ಇದೆ ನೋಡಿ. ಈ ಪಾದ ಕಾರ್ನರ್ ಇದೆ ಅಲ್ವಾ, ಅಲ್ಲಿ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೀರು ಯಾವ ರೀತಿ ಇದೆ ಅಂತ. ಅದನ್ನು ಫುಲ್ಲು ಡ್ರೈ ಮಾಡಿದ್ರೂ ಮತ್ತೆ ಬರುತ್ತೆ ನೀರು. ಇದು ನೋಡಿ ಮಂಟಪಗಳು ಕಲ್ಲಿಂದನೇ ಕೆತ್ತಿರೋ ಅಂಥದ್ದು, ಕಲ್ಲಿಂದನೇ ಕಟ್ಟಿರೋ ಅಂಥದ್ದು, ಕೆತ್ತಿರೋ ಅಂಥದ್ದು ಇದೆ, ಕಟ್ಟಿರೋದು ಇದೆ. ಇಲ್ಲಿ ಒಂದು ಅಂದರೆ ಇದಿದೆ ನೋಡಿ, ಎಷ್ಟು ಹಳೇ ಕಾಲದ ಮರಗಳು, ಒಂಥರ ಡಿಫ್ರೆಂಟ್ ಆಗಿದೆ. ಮತ್ತು ಇಲ್ಲಿ ಎಲ್ಲನೂ ಅಂದರೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಹಳೇ ಕಾಲದಲ್ಲಿ ಗುಂಡು ಅಂತಾರಲ್ವ, ತಿರುಗಿಸೋದು, ತಿರುಗಾಣಿಕೆ ಅಂತಲೂ ಅಂತಾರೆ. ಅದು ನೋಡಿ ಎಷ್ಟು, ನಮಗಂತೂ ಅದನ್ನು ಇಟ್ಕೊಂಡು ತಿರ್ಗ್ಸೋಕ್ಕೆ ಆಗಲ್ಲ. ಬಟ್ ಪೂರ್ವಕಾಲದಲ್ಲಿ ಎಲ್ಲನೂ ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಸೊ ಅವರು ಈಸಿಯಾಗಿ ಒಂದು 2-3 ಜನ ಸೇರಿಬಿಟ್ಟು ಎಲ್ಲನೂ ಬೀಸ್ತಾರೆ. ಅಂದರೆ ಜೋಳ ಕಾಳುಗಳಿರುತ್ತಲ್ಲ, ಅದನ್ನೆಲ್ಲನೂ ನೋಡಿ ಯಾವ ರೀತಿ ಇದೆ ಅಂತ. ಟೆಂಪಲ್ಲು ತುಂಬ ಚೆನ್ನಾಗಿದೆ ಅಲ್ವಾ. ಯಾರಾದರೂ ಹಿಸ್ಟಾರಿಕಲ್ ಪ್ಲೇಸ್ನ ವಿಸಿಟ್ ಮಾಡ್ಬೋದು. ತುಂಬ ಅದರಲ್ಲಿ ಇಂಟ್ರೆಸ್ಟ್ ಆಗಿದೆ. ಒಂಥರ ದೇವ್ರದ್ದು ಧ್ಯಾನ ಆ ಥರ ಯಾರಾದರೂ ಮಾಡಬೇಕು ಅಂತ ಆದರೆ ಇಲ್ಲಿ ಪ್ರಶಾಂತವಾಗಿರುತ್ತೆ. ಮಾರ್ನಿಂಗ್ ಹೋಗಿ ನಾವು ಎಲ್ಲ ನಮಸ್ಕಾರ ಮಾಡಿಕೊಂಡು, ಟೈಮಿಂಗ್ಸ್ ಎಲ್ಲನೂ ಗೂಗಲಲ್ಲಿ ಅಪ್ಡೇಟ್ ಮಾಡಿರ್ತಾರೆ. ಆ ಟೈಮಿಂಗ್ಸ್ ಪ್ರಕಾರ ಹೋಗ್ಬಿಟ್ಟು ನೆಮ್ಮದಿಯಾಗಿ ಕಾಲ ಕಳೆದ್ಬಿಟ್ಟು ಬರ್ಬೋದು. ಮತ್ತು ಅಲ್ಲಿ ಊಟ ಅನ್ನ ಪ್ರಸಾದನೂ ಇರುತ್ತೆ. ಮಧ್ಯಾಹ್ನದ ಊಟ ಮಾಡ್ಕೊಂಡು ಬರ್ಬೋದು. ಬಟ್ ನಾವಂತೂ ನಾವು ಮೀಲ್ಸ್ ಎಲ್ಲ ಮುಗಿಸ್ಕೊಂಡೇ ದೇವಸ್ಥಾನಕ್ಕೆ ಹೋಗಿದ್ವಿ ಸಂಜೆ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ. ಮತ್ತು ಅಲ್ಲಿ ಚರಿತ್ರೆ ಬಗ್ಗೆನೂ ತುಂಬ ಕಲ್ಲಲ್ಲಿ ಕೆತ್ತಿದ್ದಾರೆ. ಅದು ಕನ್ನಡದಲ್ಲಿ ತೆಲುಗುದಲ್ಲಿ ಇದೆ, ಸೊ ಓದ್ಬೋದು. ಇದೆಲ್ಲ ಶ್ರೀಕೃಷ್ಣ ದೇವರಾಯಲು ಪರಿಪಾಲ ಮಾಡಿದ್ದಾರಲ್ಲ ಆ ಕಾಲದ್ದು. ಆಚೆ ಬಂದಮೇಲೆ ಮರಗಳು ಎಲ್ಲ ಇದೆ. ಆರಾಮ್ಸೆ ರೆಸ್ಟ್ ಮಾಡಿ, ಗಾಳಿ ಎಲ್ಲ ಪೀಸ್ಫುಲ್ ಆಗಿರುತ್ತೆ. ನ್ಯಾಚುರಲ್ ಏರ್ ಅಂತಾರಲ್ವ ಆ ಥರ. ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ವೆರಿ ಮಚ್.